ನಮಸ್ಕಾರ ಸ್ನೇಹಿತರೆ, ಭಾಳ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದಂಗೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ವೋಟರ್ ಲಿಸ್ಟ್ನ ಇವರು ರಿನ್ಯೂ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಆತಂಕಕಾರಿ ಒಂದು ಸುದ್ದಿ ಇವತ್ತು ಹೊರಗೆ ಬಿದ್ದಿದೆ. ಏನಂದರೆ, ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿರುವ ಮೊಹಮ್ಮದ್ ಶಮಿ ಅನ್ನೋ ಒಬ್ಬ ಫಾಸ್ಟ್ ಬೌಲರ್ ಏನಿದ್ದಾರೆ, ಅವ್ರನ್ನ ಇವತ್ತು ಎಲೆಕ್ಷನ್ ಕಮಿಷನ್ ಕರೆದ್ಬಿಟ್ಟು SIR ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಮನ್ನು ಕರೆದ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದೆ. ಇದು ಒಂಥರ ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಯಾವೊಬ್ಬ ಆಟಗಾರ ಭಾರತ ದೇಶಕ್ಕೆ ಒನ್ ಡೇ 2020 ಟೆಸ್ಟ್ ಮ್ಯಾಚಸ್ಸು ಎಷ್ಟೊಂದು ವರ್ಷಗಳಿಂದ ಆಡ್ತಾವನು, ಅವನ್ನ ಪೌರತ್ವದ ಬಗ್ಗೆ ನಿಮಗೆ ಡೌಟ್ ಇದೆ ಅಂದರೆ, ಮೋದಿಜಿ ಆಪ್ಕ ತುಗ್ಲಕ್ ಸರ್ಕಾರ ಹೇ, ಮೋದಿಜಿ ನಿಮ್ಮದು ತುಗ್ಲಕ್ ಗೌರ್ನಮೆಂಟ್ ಅಂತಲೇ ಹೇಳ್ಬೋದು. ಇದೇ ಕ್ಲಾಸಿಕಲ್ ಎಕ್ಸಾಂಪಲ್. ಒಂದು SIR ಅಲ್ಲಿ ಭಾರತ ದೇಶಕ್ಕೆ ಪ್ರತಿನಿಧಿಸಿರುವ ಒಬ್ಬ ಟೆಸ್ಟ್ ಕ್ರಿಕೆಟಿಗ, ಒಬ್ಬ ಕ್ರಿಕೆಟ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನ ನೀವು ಇವತ್ತು ಡೌಟ್ ಬೀಳ್ತಾ ಇದ್ದೀರಿ ಅಂದರೆ, ಶಮ್ಮಿ ಕಥೆನೇ ಹಿಂಗಾದ್ರೆ ಅಂದರೆ ಇನ್ನು ನೂರಾರು ಯಾರ್ಯಾರು ಚಿಕ್ಕವರು ಈ ವಿಲ್ ನಾಟ್, ಅವ್ರಿಗೆ ಪಾಪ ದೇ ವಿಲ್ ನಾಟ್ ಇವನ್ ಕೇರ್. ಈಗ ಒಬ್ಬ ಬಡವ ರಿಕ್ಷಾ ತುಳಿಯೋದು ಅವ್ನು ಓಟ್ ತೆಗೆದಾಕ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಪಾಪ, ನಿಮ್ಮ ಹಿಂದೆ ಓಡಾಡೋಕ್ಕಾಗುತ್ತೆ, ಶಮ್ಮಿ ಥರ ಓಡಾಡೋಕ್ಕಾಗುತ್ತೆ, ಅವ್ನು ಹೋಗ ನಾನು ಓಟ್ ಬೇಕಾಗ್ತಾ ಇದ್ರು ಹೋಗಿ ಅಂತಾನೆ. ಸೊ ಇದೊಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಷಡ್ಯಂತ್ರ ಥರ ಕಾಣ್ತಾ ಇದೆ. ಶಮ್ಮಿ ಕಥೆನೇ ಹಿಂಗೆ ಅಂದರೆ, ನೂರಾರು ಶಮ್ಮಿಗಳು ಇರ್ತಾರೆ, ಬಡವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ. ಅವರ ಕೂಲಿ ಬಿಟ್ಬಿಟ್ಟು ಇವತ್ತು ಕೂಲಿ ಮಾಡಿದ್ರೆ ಅವ್ರಿಗೆ ದುಡ್ಡು, ಇವತ್ತು ಕೂಲಿ ಮಾಡದೇ ಇದ್ರೆ ಅವ್ರಿಗೆ ದುಡ್ಡಿಲ್ಲ. ಇಂಥವರೆಲ್ಲ ನಿಮ್ಮ ಹಿಂದೆ ಎಲ್ಲಿ ಸುತ್ತಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಕೊಂತ ಹೋಗ್ತಾರೆ. ನನ್ನ ಪ್ರಕಾರ ಇದೊಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಮೋದಿಜಿ ನೀವು ಹಿಂಗೆ ಮಾಡ್ಕೊತ ಹೋಗಿ ಬಹಳಷ್ಟು ಕೋಟಿ ಕೋಟಿ ಜನರ ಭಾರತೀಯರನ್ನ ನೀವು ವೋಟಿಂಗ್ ರೋಲ್ಸಿಂದ ತೆಗೆದು ಬಿಸಾಕ್ಬಿಟ್ರೆ, ನಾಳೆ ಬೆಳಗ್ಗೆ ಎಲ್ಲರೂ ಬೀದಿಗೆ ಬಂದರೆ ಏನು ಮಾಡ್ತೀರಾ? ಯಾರ್ಯಾರು ಓಟ್ ಇದೆಯೋ ಅವ್ರು ಓಕೆ, ಯಾರ್ಯಾರು ಓಟ್ ಇಲ್ವೋ ಕೋಟ್ಯಾಂತರ ಜನ ಬೀದಿಗೆ ಬಂದ್ಬಿಟ್ಟು ನನ್ನ ಓಟ್ ಎಲ್ಲಪ್ಪ, ನಾವು ನಾಗರಿಕರಲ್ವಾ ಅಂತ ನೀವು ಕೇಳಿದ್ರೆ ನೀವು ಏನು ಮಾಡ್ತೀರಾ? ನಾಳೆ ಬೆಳಿಗ್ಗೆ ಏನು ಮಾಡ್ತೀರಾ ಅಂತವ್ರನ್ನ? ಈಗ ನಿಮ್ಮ ಪ್ರಕಾರ ಹೋಗೋಣ. ಈಗ ಶಮಿ SIR ಅಲ್ಲಿ ನೀವು ಅವ್ರ ಮೇಲೆ ಡೌಟ್ ಬಿಡ್ತೀನಿ ಅಂದರೆ, ಇಲ್ಲಿವರೆಗೂ ನಮ್ಮ ಕ್ರಿಕೆಟ್ ಇಂಡಿಯನ್ ಕ್ರಿಕೆಟ್ ಟೀಮ್ನ ಆಡಿರೋರು ಭಾರತೀಯರು ಅಲ್ವಾ? ಭಾರತೀಯರು ಅಲ್ಲದೆ ಇರೋನು ನೀವು ಟೀಮಲ್ಲಿ ಹಾಕೊಂಡು ನೀವು ಇಷ್ಟು ದಿವಸ ಮಾಡ್ತಾ ಇದ್ರಾ ಅಲ್ವಾ? ಸೊ ಸ್ವಲ್ಪ ತಲೆ ಇಟ್ಕೊಳ್ರಿ, ಯಾಕ್ರಿ ಈ ಥರ ಮಾಡ್ತಾ ಇದ್ರಾ? ಇದೊಂದು ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮೋದಿಜಿ ಒಂದು ಎಲೆಕ್ಷನ್ ಕಮಿಷನ್ನ ಕೆಲಸ ಏನು ಗೊತ್ತಾ? ಬಹಳಷ್ಟು ಭಾರತೀಯರನ್ನ ನಮ್ಮ ಎಲೆಕ್ಟ್ರಲ್ ಪ್ರಾಸೆಸ್ನ ತಂದು ವೋಟ್ ಹಾಕೋದು ಎಲೆಕ್ಷನ್ ಕಮಿಷನ್ನ ಕೆಲಸ. ಭಾರತೀಯರು ಓಟ್ ಕಿತ್ತಾಕೋದಲ್ಲ ಎಲೆಕ್ಷನ್ ಕಮಿಷನ್ ಕೆಲಸ. SIR ಬೇಕಾಗಿಲ್ಲ. ಯಾರು ಸತ್ತಿದಾರಲ್ವಾ ಅವರ ವೋಟ್ ತೆಗಿಯೋಕೆ SIR ಬೇಕಾಗಿಲ್ಲ. ಆಮೇಲೆ ಯಾರ್ಯಾರ್ದು ಡಬಲ್ ವೋಟ್ ಬೇಕಾಗಿದೆ ಅಲ್ವಾ, ಡಬಲ್ ವೋಟ್ ಇದೆ ಅಲ್ವಾ, ಅವ್ರನ್ನ ತೆಗೆದಾಗ SIR ಬೇಕಾಗಿಲ್ಲ. ಒಂದು ಯಾರನ್ನ ಇನ್ಫೋಸಿಸ್ ವಿಪ್ರೋ ಅವ್ರಿಗೆ ಕೊಟ್ಟರೆ ಒಂದು 5-6 ತಿಂಗಳಲ್ಲಿ ಮಾಡಿ ಬಿಸಾಕ್ಬಿಡ್ತಾರೆ. ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ. ಇಷ್ಟೊಂದು ಜನರ ಟೀಚರ್ಸು 60-70 ಜನ ಸತ್ತಿದಾರಲ್ವ, ಅವೆಲ್ಲ ಸಾಯೋ ಅವಶ್ಯಕತೆನೇ ಇಲ್ಲ. ಯಾವತ್ತನ್ನ ಒಂದು ಸರ್ಕಾರ ಪ್ರಜಾತಂತ್ರದಲ್ಲಿ ಮೇಯ್ನ್ ಏನು ಗೊತ್ತಾ? ಪಾರ್ಟಿಸಿಪೇಷನ್ ಆಫ್ ಸಿಟಿಸನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನರು ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಬೇಕ್ರಿ. ನೀವು ಜನರನ್ನ ಪಾರ್ಟಿಸಿಪೇಟ್ ಮಾಡಿದ್ರೆ ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ದೀರಾ. ನೀವೇನೋ 1-2 ಚುನಾವಣೆ ಗೆಲ್ಬೋದು. ಇವಾಗ ನೋಡಿ ನಿಮ್ಮ ಕತೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವತ್ತು ಮೋದಿಜಿ ಇಲ್ಲಿವರೆಗೂ ಹಿಂದೂ ಮುಸ್ಲಿಮು ರಾಮು ಆಯ್ತಾ, ಪಾಕಿಸ್ತಾನು ಬಾಂಗ್ಲಾದೇಶು ಅಂತ ನೀವು ಇಲ್ಲಿವರೆಗೂ ಗೆದ್ಕೊಂತ ಬರ್ತಾ ಇದ್ರಿ. ಈಗ ಏನು ಮಾಡ್ತಾ ಇದ್ದೀರಾ? ಜನಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ. ಯು ಆರ್ ಬ್ರೈಬಿಂಗ್ ಫಾರ್ ವೋಟ್ಸ್. ನೀವು ಅಸ್ಸಾಮಲ್ಲಿ ನೋಡಿ, ಎಲ್ಲ ಕಡೆ ನೋಡಿ, ಯು ಆರ್ ಬ್ರೈಬಿಂಗ್. ಸೊ ನಿಮ್ಮ ಕತೆ ಮುಗಿದೋಗಿದೆ. ಎಷ್ಟು ದಿವಸ ಅಂತ ಮಾಡ್ತೀರಾ? ಎಷ್ಟು ದಿವಸ ಅಂತ ಪ್ರಜಾತಂತ್ರ ವ್ಯವಸ್ಥೆನ ಕಗ್ಗೊಲು ಕೊಡ್ಲಿ ಪೆಟ್ಟು ಕೊಡ್ತೀರಾ ನೀವು? ಇವತ್ತಿಲ್ಲಂದ್ರೆ ನಾಳೆ ಎಲ್ಲರೂ ಹೋಗ್ಬೇಕು ಮೋದಿಜಿ. ಭಾರತದ ಇತಿಹಾಸದ ಪುಟಗಳಲ್ಲಿ ಆ್ಯನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಂಥವರ ಹೆಸರು ಅಜರಾಮವಾಗಿರುತ್ತೆ ಅಂದರೆ, ಯಾರು ತನಗೆ ಪವರ್ ಬಂದಾಗ ಡೆಮೊಕ್ರೆಟಿಕ್ ಸಿಸ್ಟಮ್ನ ಇನ್ನೂ ಸದೃಢಗೊಳಿಸ್ತಾರೋ ಅವರ ಹೆಸರು ಅಜರಾಮವಾಗಿರುತ್ತೆ. ಇವತ್ತು ನೀವು ಆವತ್ತಿನ ಕಾಲದಲ್ಲಿ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ ಇರುವಾಗ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ಪಾಕಿಸ್ತಾನ ಅರ್ಧ ಮಾಡ್ದು, ಯಾಕಂದರೆ ಅಲ್ಲಿರೋ ಮೈನಾರಿಟೀಸ್ ಮೇಲೆ ಕಗ್ಗೊಲೆ ಮಾಡಿದ್ದಕ್ಕೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ನೀವೇನು ಹಿಂದೂ ಅಂತ ಹಿಂದೂ ಹೃದಯ ಸಾಮ್ರಾಟ ಥರ ನಿಮ್ಮೆಲ್ಲ ಚೇಲಗಳು ನಿಮ್ಮನ್ನು ಪ್ರತಿಬಿಂಬಿಸ್ತಾರೋ, ಇವತ್ತು ಬಾಂಗ್ಲಾದೇಶ ಏನಾಗ್ತದೆ? 2 ಹಿಂದೂಗಳು ಮಾರಣ ಹೋಮ ಆಗಿದೆ. ಏನು ಮಾಡಿದ್ರಿ ನೀವು? ಏನು ಮಾಡೋದಾಯ್ತು ನಿಮ್ಮ ಕೈಲಿ? ಹೋಗಿ ಬಾಂಗ್ಲಾದೇಶನ 2 ಭಾಗ ಮಾಡ್ಬಿಟ್ಟು ಒಂದು ಅಲ್ಲಿರುವ ಮೈನಾರಿಟಿ ಹಿಂದೂಸ್ಗೆ ಒಂದು ಅವ್ರ ಕಡೆಯವ್ರಿಗೆ ಬಿಟ್ಕೊಡಿ ನೋಡೋಣ. ಇಂದಿರಾ ಗಾಂಧಿಗೆ ಇರೋ ತಾಕತ್ತು ನಿಮ್ಮಲ್ಲಿ ತೋರಿಸಿ. ಸೊ ಇವೆಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಒಂದು ಶೋ ಆಫ್ ಮಾಡ್ತಾ ಇದ್ದೀರ ಅಷ್ಟೇ. ನಾನು ಏನೋ ಮಾಡ್ತೀನಿ. ಕೋಟಿ ಭಾರತೀಯರನ್ನ ನೀವು ಎಲೆಕ್ಟ್ರಲ್ ಪ್ರಾಸೆಸ್ಸಿಂದ ಹೊರಗಿಟ್ಟು ಗೆದ್ದು ನಾಳೆ ಬೆಳಗ್ಗೆ ಇದೆಲ್ಲ ಹೊರಗೆ ಬರುತ್ತಲ್ವಾ? ಆಯ್ತಪ್ಪ, ಪ್ರತಿಯೊಂದು ಸ್ಟೇಟಲ್ಲೂ ನೀನು SIR ಮಾಡಿಬಿಟ್ಟು ಕೋಟಿ ಜನನ ಹೊರಗೆ ಹಾಕಿದಾಗ ಆ ಕೋಟಿ ಜನಗಳೆಲ್ಲ ಒಂದು ದಿವಸ ಡೆಲ್ಲಿಗೆ ಬಂದ್ಬಿಟ್ರೆ ಅನ್ಕೋ, ನಿಮ್ಮ ಕತೆ ಏನಾಗುತ್ತೆ ಗೊತ್ತಾ? ನಿಮಗೆ ಅರಾಜಕತೆ ಸೃಷ್ಟಿಯಾಗುತ್ತೆ. ಮೋದಿಜಿ, ಎ ಸ್ಟೇಟ್ಸ್ಮನ್ ಶುಡ್ ಥಿಂಕ್ ಇನ್ ಫ್ಯೂಚರ್. ಇರೋ ಜನರಿಗೆ ನೀವು ಓಟ್ ಇಲ್ಲದೆ ನಾನು ಇನ್ನೊಂದ್ಸತಿ ಗೆಲ್ತೀನಿ ಅಂತ ಆಯ್ತು, ಒಂದು ಕೆಲಸ ಮಾಡಿ. ಅದ್ರ ಬದಲು ಒಂದು ಕೆಲಸ ಮಾಡಿ, ನೀವು ಹೇಳಿಬಿಡಿ, ಬರೀ RSS ಅವ್ರಿಗೆ ಮಾತ್ರ ಓಟು.
ಬಿಜೆಪಿಗೆ ಸಪೋರ್ಟ್ ಮಾಡೋ ಹಿಂದೂಗಳಿಗೆ ಮಾತ್ರ ಓಟು, ಮುಸಲ್ಮಾನರಿಗೆ ಓಟ್ ಇಲ್ಲ, ಈ ಎಲ್ಲ ಮೈನಾರಿಟೀಸ್ ಓಟ್ ಇಲ್ಲ, ದಲಿತರಿಗೆ ಓಟ್ ಇಲ್ಲ, ತೆಗೆದುಬಿಡಿ ಆ ಕಡೆ ದಲಿತರಿಗೂ OBCಗಳಿಗೆ ಎಲ್ಲರಿಗೂ ಓಟ್ ತೆಗೆದುಬಿಟ್ಟು, ಮುಂಚೆ ಇತ್ತಲ್ವಾ ಹಂಗೆ ನೀವೇ ವೋಟ್ ಮಾಡ್ಕೊಂತ ಹೋಗಿ. ನಾಳೆ ಬೆಳಿಗ್ಗೆ ನಮ್ಮನ್ನೆಲ್ಲ ಹೊರಗೆ ಹಾಕಿ ಓಟೇ ಇಲ್ಲ ಅಂತ ಹೇಳ್ಬಿಡಿ, ನಮಗೆ ನಮ್ಮ ದಾರಿ ನಾವು ಹಿಡ್ಕೊಂತ ಹೋಗ್ತಾ ಇರ್ತೀವಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಸದೃಢಗೊಳಿಸಬೇಕು ಹೊರತು, ಇರೋದನ್ನ ಅಟ್ಲೀಸ್ಟ್ ಮೇಂಟೈನ್ ಮಾಡಬೇಕು ಹೊರತು ಅದನ್ನ ಹೀನಾಯ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ರ ಮೋದಿಜಿ. ನೀವೇನೇನು ಇವಾಗ ಮಾಡ್ತಾ ಇದ್ರಲ್ಲ, ಯಾವತ್ತೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತಿಲ್ಲಂದ್ರೆ ನಾಳೆ ನಿಮ್ಮನ್ನು ಒದ್ದೋಡಿಸ್ತಾರೆ, ನಿಮ್ಮ BJPನ RSSನ ಒದ್ದೋಡಿಸ್ತಾರೆ. ಇದೇ ರೀತಿ ಬೇರೆಯವ್ರಿಗೆ ಹೋದಾಗ ಅವ್ರನ್ನು ನಿಮ್ಮಂಥವ್ರನ್ನೆಲ್ಲ ನಿಮ್ಮ ಕಡೆ ಅವ್ರನ್ನೆಲ್ಲ ತೆಗೆದುಬಿಟ್ಟು ನೀವು ಹೆಂಗೆ ಬೇರೆ ಈಗ ಮೈನಾರಿಟಿ ಓಟ್ಸು, ಬಡವರ ಓಟು ಇವರೆಲ್ಲ ಯಾಕೆ ತೆಗಿತಾ ಇದ್ರು ಗೊತ್ತಾ? ಇವರೆಲ್ಲ ಯಾವತ್ತೂ ನಿಮ್ಗೆ ಓಟ್ ಹಾಕಲ್ಲ. ನಿಮ್ಗೆ ಓಟ್ ಹಾಕದೇ ಇರೋರು ಓಟೆಲ್ಲ ಕತ್ರಿ ಮಾಡ್ಬಿಟ್ಟು ನೀವು ಗೆದ್ರೆ ಯಾವ ಪುರುಷಾರ್ಥಕ್ಕಾಗಿ ಗೆದ್ದು ಏನು ಮಾಡ್ತೀರಿ ಹೇಳಿ? 12 ವರ್ಷ ಆಗ್ತಾ ಇದೆ ಮೋದಿಜಿ. ಯಾವ ಪುರುಷಾರ್ಥಕ್ಕಾಗಿ ಯಾವುದನ್ನ ಒಂದು ಒಳ್ಳೆ ಕೆಲಸ ನೀವು ಹೇಳಿ? ಯಾವುದು? ಸ್ವಚ್ಛ ಭಾರತ ಆಯ್ತಾ? ವಿಶ್ವಗುರು ಆದ್ವಾ? ಡಾಲರ್ನ ಕಡಿಮೆ ಮಾಡ್ತೀವಿ ಅಂದ್ರೆ ಇವತ್ತು ಕತ್ತೆ ವಯಸ್ಸಾಗ್ಬಿಟ್ಟಿದೆ. ಡಾಲರ್ಗೆ ರುಪಿಗೆ 92 ರೂಪಾಯಿ ಆಗಿದೆ. ಹೋಗ್ಲಿ ಆ ಟ್ರಂಪ್ ಜೊತೆ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂದ್ರೆ ನೋಡಿದ್ರೆ ಆ ಟ್ರಂಪ್ ಜೊತೆನೂ ಎಲ್ಲ ಹಾಲಿಸ್ಕೊಂಡು ಕೂತ್ಕೊಂಡೈತೆ. ಇವತ್ತು ಅವನು ನಮಗೆಲ್ಲ ಸ್ಯಾಂಕ್ಷನ್ಸ್ ಆಗ್ತಾನೆ. ಯಾವುದನ್ನ ಒಂದು ಹೇಳಿ, ನಾನು ಈ ಥರ ಮೇಕ್ ಇನ್ ಇಂಡಿಯಾದಲ್ಲಿ ಏನು ದೊಡ್ಡ ಸಾಧನೆ ಮಾಡಿದ್ರೆ ಹೇಳಿ. ಇದು ಇದು ಏನು ಮಾಡೆಲ್ ಸಿಟಿ ಮಾಡ್ತೀನಿ, ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರೆ ಅದರಲ್ಲಿ ಏನು ಮಾಡಿದ್ದೀರಾ? 2 ಕೋಟಿ ಉದ್ಯೋಗ 12ನೇ ವರ್ಷ ಮೋದಿಜಿ. ಇವತ್ತನ 2 ಕೋಟಿ ಉದ್ಯೋಗ ಕೊಡಿ ಅಲ್ವಾ? ಪಕೋಡ ಮಾಡೋದು ಉದ್ಯೋಗ ಅಂತೀರ. ಯಾವುದನ್ನ ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಕೊಡಿ. ಅಲ್ಲಿ ರೈತರು ಇದು ಮಾಡ್ತಾ ಇದ್ದಾರೆ. ಸೊ ಇದೇನು ನೀವೆಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಒಂದು ದೊಡ್ಡ ಮಟ್ಟದ ಕೊಡ್ಲಿಪೆಟ್ಟು ಕೊಡ್ತಾ ಇದ್ದೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ಭಾರತೀಯರು ಎಲ್ಲ ನೋಡ್ತಾ ಇದ್ದಾರೆ. ಇವತ್ತಿಲ್ಲದ್ರೆ ನಿಮಗೆ ರಾಮ ಮಂದಿರದಲ್ಲಿ ಹೊಡೆದ್ರಲ್ವಾ UPಯಲ್ಲಿ, ಇಡೀ ಭಾರತದಲ್ಲಿ ನಿಮ್ಮನ್ನ ಹೀನಾಯ ಸ್ಥಿತಿಗೆ ತರೋದು ದಿನ ದೂರ ಇಲ್ಲ ಅಂತ ಹೇಳ್ಬಿಟ್ಟು ಹುಷಾರ್. ನೀವು ಹಿಂಗೆ ಭಾರತೀಯರನ್ನ ಹೊರಗಿಡೋ ಮೊಹಮ್ಮದ್ ಸಮಿ ಅಂತ ಅವ್ರನ್ನೆಲ್ಲ ಹೊರಗಿಡೋ ಪ್ರಯತ್ನ ಪಟ್ಟರೆ ಜನರು ನಿಮ್ಮನ್ನ ಆಧುನಿಕ ತುಗ್ಲಕ್ ಅನ್ನೋದರಲ್ಲಿ ಯಾವುದೇ ಸಂದೇಹ ಬೇಡ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.